ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿನ್ನ ರಾಧಿಕಾ ಜಿಯನ್. ವೀಕ್ಷಕರೇ, ಇದು ಮೊದಲೇ ಹೇಳಿದಾಗೆ ಸೆಕೆಂಡ್ ಸಾರಿನ ಪುಡಿ. ಇಲ್ಲಿ 1.5 ಇಡೀ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡು ಪೀಸಸ್ ಮಾಡಿ ಚೆನ್ನಾಗಿ ರೋಸ್ಟ್ ಮಾಡ್ತಾ ಇದ್ದೇನೆ. ಹಾಗೂ ಇದಕ್ಕೇ ಮೊದಲು ಮಾಡ್ದಂಗೆ ಅರ್ಧ ಪಾವು ಕೊತ್ತಂಬರಿ ಧನಿಯಾ ಪೌಡರ್, ಕೊತ್ತಂಬರಿ ಬೀಜದ ಪುಡಿಯನ್ನು ಮಿಕ್ಸ್ ಮಾಡ್ತಾ ಇದ್ದೆ. ಸುಮ್ಮನೆ ಒಂದು ರೌಂಡ್ ಕೂಡಿಸ್ಕೊತೇನೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿದಿದ್ದೇನೆ ಮೆಣಸಿನ್ಕಾಯಿನ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು 1 ಪಾವು ಕೊತ್ತಂಬರಿ ಬೀಜ ಅಥವಾ ಅರ್ಧ ಪಾವು ಕೊತ್ತಂಬರಿ ಬೀಜದ ಪುಡಿ, 1 ಹಿಡಿ ಕೆಂಪು ಮೆಣಸಿನ್ಕಾಯಿ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಮೆಂತ್ಯ, 2 ಸ್ಪೂನ್ ಜೀರಿಗೆ, 2 ಅಥವಾ 3 ಸ್ಪೂನ್ ಜೀರಿಗೆ. ಜೀರಿಗೆ ಇದ್ದಷ್ಟು ಸಾರಿನ ಪುಡಿ ಟೇಸ್ಟಿಯಾಗಿರುತ್ತೆ, ಸ್ಮೆಲ್ ಇರುತ್ತೆ. ಚಕ್ಕೆ ಇದು ತುಂಬ ಹಿಂದೆ ನಮ್ಮ ಮನೆಗಳಲ್ಲಿ ನಾನು ಮುತ್ತಜ್ಜನ ಕಾಲದಲ್ಲಿ ಮಾಡ್ತಿದ್ದಿದ್ದು. ಚಕ್ಕೆ ಹಾಕೋದು ನೋಡಿ ಆಮೇಲೆ ಬಂತಂತೆ, ನಮ್ಮಮ್ಮ ಹೇಳಿದ್ರು. ನೋಡೋಣ ಇದೊಂದು ವೆರೈಟಿ ಹೇಗಿರುತ್ತೆ ಅಂತ. ಈಗ ಇದು ಆಗಿದೆ. ಇವಾಗ ನಾನು ಮಿಕ್ಕಿದ ಪದಾರ್ಥಗಳನ್ನ ಒಟ್ಟಿಗೆ ಹುರ್ಕೋತೇನೆ. ಆದ್ರೆ ಯಾವಾಗಲೂ ಒಂದೊಂದೇ ಪದಾರ್ಥನ ಸಪ್ರೇಟಾಗಿ ಹುರ್ಕೊಡೋದು ಒಳ್ಳೆ ಹ್ಯಾಬಿಟ್ ಅಂತ ಅನ್ಸುತ್ತೆ. ಮತ್ತೆ ಅದು ಒಳ್ಳೇದು, ನೀಟಾಗಿ ರೋಸ್ಟ್ ಆಗುತ್ತೆ. ಇದಕ್ಕೇನು ಎಣ್ಣೆಯನ್ನು ಹಾಕಬೇಕಾಗಿಲ್ಲ. ಇವಾಗ ಘಾಟ್ ಬರ್ದಲೇ ಇರೋದ್ರಿಂದ ಇದಕ್ಕೇನು ಎಣ್ಣೆ ಬೇಕಾಗಿಲ್ಲ. ಕಾದಿದೆ. ಈಗ 1 ಇಂಚು ಚಿಕ್ಕ ಪೀಸ್ ಚಕ್ಕೆಯನ್ನು ತಗೊಂಡಿದ್ದೇನೆ. ಇದು ಹಾರ್ಡ್ ಇರೋದ್ರಿಂದ ಇದನ್ನ ಫಸ್ಟ್ ಹುರ್ಕೋತೇನೆ. ಚಕ್ಕೆ ಸ್ಮೆಲ್ ಬರ್ತಾ ಇದೆ ನೋಡಿ. ಈ ಥರ ಸಾರಿನ ಪುಡಿ ಆಮೇಲೆ ಬಂತು. ಈಗ ಮೆಂತ್ಯ ಹಾಕೋಣ. ನೆಕ್ಸ್ಟ್ ಹರಳು ಅಂದರೆ ಮೆಂತ್ಯ. ನಾವು ಹೇಳ್ದಂಗೆ ಸಾರಿನ ಪುಡಿಗೆ ಮೆಂತ್ಯ ಜಾಸ್ತಿ ಬೇಡ. ಮೆಣಸಿನ್ಕಾಳು ಹಾಕೊಂತ ಐಟಮ್ಗೆ ಮೆಂತ್ಯ ಹಾಕಿದ್ರೆ ಒಳ್ಳೆಯದು. ಮೆಂತ್ಯ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು. ಕೆಲವರು ಸಾರಿನ ಪುಡಿ ಹುಳಿ ಪುಡಿ ಮಾಡುವಾಗ ಅರಿಶಿಣದ ಕೊನೆ ಹಾಕ್ಬಿಡ್ತಾರೆ. ಮಿಲ್ಗೆ ಹಾಕೋದ್ರಿಂದ ಅರಿಶಿಣದ ಕೊನೆ ಹಾಕ್ತಾರೆ. ನಾವು ಮೇಲೆ ಅರಿಶಿಣ ಹಾಕೋದ್ರಿಂದ ಅರಿಶಿಣದ ಕೊನೆ ಏನು ಹೋಗಲ್ಲ. ಈ ಮಧ್ಯೆ ಬ್ರಾಹ್ಮಿ ಅಕಾಡೆಮಿಕ್ ಟ್ರಸ್ಟ್ ನಮ್ಮದು ಅಂತ ನಿಮಗೆ ಗೊತ್ತಿದೆ. ವೇದಿಕ್ ಮ್ಯಾಥ್ಸ್, ಹ್ಯಾಂಡ್ ರೈಟಿಂಗ್ ಕ್ಲಾಸಸ್, ಮೆಂಟಲ್ ಮ್ಯಾಥ್ಸ್ ಹಾಗೂ ಕನ್ನಡ ಕ್ಲಾಸ್ಗಳಿಗಾಗಿ, ಸೈನ್ಸ್ ಪ್ರಾಜೆಕ್ಟ್ಗಾಗಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ನಂಬರ್ 7019909492. ಮೆಂತ್ಯ ಕಂದು ಬಣ್ಣಕ್ಕೆ ಬರ್ತಾ ಇದೆ. ನಂತರ ನಾನು ಜೀರಿಗೆ ಹಾಕ್ತೇನೆ. ಸಾಸಿವೆ ಲಾಸ್ಟಲ್ಲಿ ಹಾಕ್ತೇನೆ, ಯಾಕೆಂದರೆ ಅದು ಬೇಗ ಸಿಡಿದು ಬಿಡುತ್ತೆ. ಇದು ಯಾವುದೇ ಆಗಲಿ ರೋಸ್ಟ್ ಮಾಡುವಾಗ ಆ ಪದಾರ್ಥ ಸ್ಮೆಲ್ ಬರ್ತಾ ಇದೆ ಅಂದರೆ ಅದು ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ ಅಂತ. ಅಂದರೆ ಅದು ಜಾಸ್ತಿ ಆಗೋಗಿ ಬಿಡ್ದಲೆ, ಸೀದೋಗೋಗಿ ಬಿಡ್ದಲೆ ಇದು ಮಾಡಬೇಕು. ಇವಾಗ ಸಿಡಿತಾ ಇದೆ ಪಟ ಪಟ ಅಂತ, ಅದೂ ಒಂದು ಕ್ಲೂನೆ. ಇಷ್ಟು ಸಾಕುವಾಗ ಸಾಸಿವೆ ಹಾಕ್ತಾ ಇದ್ದೇನೆ. ನಾನು ಮೊದಲೇ ಹೇಳಿದಾಗೆ ಸಾಸಿವೆ ಜಾಸ್ತಿ ಹಾಕಲ್ಲ, ಆಫ್ ಮಾಡಿಬಿಟ್ರೆ ಸಾಕು. ಈ ಬಿಸಿಲೇ ಆಗುತ್ತೆ. ಯಾಕಂದರೆ ಸಾಸಿವೆ ಜಾಸ್ತಿ ಆದಷ್ಟು ಸ್ಮೆಲ್ಲು ಒಂಥರ ಬ್ಯಾಡ್ ಸ್ಮೆಲ್ ಇರುತ್ತೆ ಅಂತ. ಇಲ್ಲಿಗೆ ನಾವು ಹುರಿದಿದ್ದು ಮುಗೀತು. ಇವಾಗ ಇವಿಷ್ಟನ್ನು ನಾವು ಒಟ್ಟಿಗೆ ಮಿಕ್ಸಿ ಮಾಡಿದ್ರೆ ಈ ಸೆಕೆಂಡ್ ವೆರೈಟಿ ಸಾರಿನ ಪುಡಿ ರೆಡಿಯಾಗಿರುತ್ತೆ. ವೀಕ್ಷಕರೇ, ನಾವು ಈಗಾಗಲೇ ಮೆಣಸಿನ ಪುಡಿ ಹುರ್ಕೊಂಡಿದ್ದನ್ನು ಮಿಕ್ಸಿನಲ್ಲೇ ಮಿಕ್ಸಿ ಮಾಡಿದ್ದೇವೆ. ನಯವಾಗಿ ನುಣ್ಣಗೆ ರುಬ್ಕೊಂಡಿದ್ದೇವೆ, ಅಂದರೆ ಮಿಕ್ಸಿ ಮಾಡಿದ್ದೇವೆ. ನಾನು ಬಲಗೈಲಿರೋದು ಮೊದಲನೇ ವೆರೈಟಿ ಸಾರಿನ ಪುಡಿ, ಎಡಗೈಲಿರೋದು 2ನೇ ವೆರೈಟಿ ಸಾರಿನ ಪುಡಿಯಿಂದ ಇದಕ್ಕೆ ಚಕ್ಕೆ ಹಾಕಿದ್ದೇವೆ. ಎಡಗೈಲಿರೋ ಅಂಥದ್ದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಹುರಿದಿದ್ದು ಜಾಸ್ತಿ ಆದ್ದರಿಂದ ಸ್ವಲ್ಪ ಡಾರ್ಕ್ ಆಗಿದೆ. ಇದು ಮೊದಲನೇ ವೆರೈಟಿ ಸಾರಿನ ಪುಡಿ. ಈ ಥರ ನೀವು ಮನೆಯಲ್ಲೇ ಮಾಡ್ಕೋಬೋದು. ಮೇಲೆ ಹಿಂಗನ್ನು ಒಗ್ಗರಣೆಗೆ ಸಾರಿನ ಪುಡಿಗೆ ಹಾಕ್ಕೋಬೋದು. ಆದರೆ ಸಾರಿನ ಪುಡಿಗೆ ಹಿಂಗನ್ನು ದಯವಿಟ್ಟು ಹಾಕಲ್ಲ, ನಾವೆಲ್ಲ ಹಾಕಲ್ಲ, ಹಾಕೋತಾರೆ.